ವಿಜ್ಞಾನ ಹಾಗೂ ವೈಜ್ಞಾನಿಕತೆ ಇವೆರಡೂ ಕಲಿಯಬೇಕಾದದ್ದು. ಸಾಮಾನ್ಯವಾಗಿ ವಿಜ್ಞಾನ ಕಲಿಯೋದು ಅಂತಂದರೆ ಸ್ಕೂಲ್ನಲ್ಲಿ, ಕಾಲೇಜಿನಲ್ಲಿ ಅವರೇನು ವಿಜ್ಞಾನ ಪಾಠಗಳನ್ನು ಕೊಡ್ತಾರೆ ಅಷ್ಟನ್ನು ಕಲಿತ್ಬಿಟ್ರೆ ಕೆಲಸ ಮುಗಿದು ಹೋಗುತ್ತೆ. ಆದರೆ ವೈಜ್ಞಾನಿಕತೆ ಅಂತಂದರೆ ಅದು ಸಂಪೂರ್ಣ ಬೇರೆ ಆಗುತ್ತೆ. ಇದರಲ್ಲಿ ಒಂದು 3 ಫ್ಯಾಕ್ಟರ್ಸ್ ಬರ್ತವೆ. ವಿಜ್ಞಾನ ಕಲಿಯೋರು, ವಿಜ್ಞಾನ ಕಲಿಸುವವರು ಹಾಗೂ ಆ ಕಲಿಸುವಂಥ ಮಟೀರಿಯಲ್ಲು. ನಾವು ಬೆಳೆದುಕೊಂಡು ಬಂದ ವಾತಾವರಣದಲ್ಲಿ ಮೊಟ್ಟ ಮೊದಲನೇದಾಗಿ ವಿಜ್ಞಾನಕ್ಕೆ ನಾವು ಕೊಡುವ ಮಹತ್ವ ಏನು? ಸಾಮಾನ್ಯವಾಗಿ ಒಳ್ಳೆಯ ವಿದ್ಯಾರ್ಥಿಗಳು ಹಾಗೂ ಸಾಂಪತ್ತಿಕವಾಗಿ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇದ್ದವರು ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಹೋಗ್ತಾರೆ. ಹೀಗಾಗಿ ಹೆಚ್ಚಿನ ಇಂಟೆಲಿಜೆನ್ಸ್ ಇದ್ದವರು ಸೈನ್ಸಿಗೆ ಬರೋದು ಭಾಳ ಕಡಿಮೆ ಆಗುತ್ತೆ. ಇನ್ನು ಕೆಲವರು ಬಂದವರು ಏನಾಗುತ್ತೆ ಅಂದರೆ ಎಲ್ಲ ಸೈನ್ಸ್ ಡಿಗ್ರಿ ಸಿಕ್ಕರೆ ನೌಕರಿ ಸಿಗ್ಬೋದು. ಯಾಕೆ ಅಂತಂದರೆ ಸೈನ್ಸ್ ಡಿಗ್ರಿ MSc ಆದರೆ ಅವನು ಟೀಚರ್ ಆಗ್ಬೋದು, ಅಥವಾ BSc B.Ed ಆದರೆ ಹೈಸ್ಕೂಲ್ನಲ್ಲಿ ಟೀಚರ್ ಆಗ್ಬೋದು. ಹೀಗಾಗಿ ವಿಜ್ಞಾನ ಒಂದು ಹೊಟ್ಟೆಯ ದಂಧೆಯಾಗಿ ಪರಿಣಮಿಸಿದೆಯಲ್ಲ ಹೊರತು ವಿಜ್ಞಾನವನ್ನು ವಿಜ್ಞಾನದಲ್ಲಿ ಇಂಟ್ರೆಸ್ಟ್ ತಗೊಂಡು ಕಲಿಯುವ ಹಾಗೂ ಕಲಿಸುವ ವ್ಯವಸ್ಥೆ ನಮ್ಮಲ್ಲಿ ನಿರ್ಮಾಣವಾಗಲಿಲ್ಲ. ಐತಿಹಾಸಿಕವಾಗಿ ನೋಡ್ಬೋದು, ಅತ್ಯಂತ ಸುಮಾರು 60-70 ವರ್ಷಗಳ ಹಿಂದೆ ಅಥವಾ ಒಂದು ಸೆಂಚುರಿ ಅಂತೂ ಇಟ್ಕೊಳ್ಬೋದು, ಕೆಲವರು ಒಳ್ಳೆಯ ವಿಜ್ಞಾನ ಕಲಿತರು. ಆವಾಗ ಶಿಕ್ಷಕರ ಕೊರತೆ ಇತ್ತು. ಆಮೇಲೆ ಹೈಸ್ಕೂಲುಗಳು ಈಗಿನ ಥರ ಚೆನ್ನಾಗಿರ್ತಿರಲಿಲ್ಲ. ಆದರೆ ಆಗ ನಾವು ಒಬ್ಬ CV ರಾಮನರನ್ನು ಪ್ರೊಡ್ಯೂಸ್ ಮಾಡಿದ್ದೇವೆ. ಆನಂತರ ನೀವು ತೆಗೆದು ನೋಡಿದರೆ ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬರು ನೊಬೆಲ್ ಪ್ರೈಸ್ ವಿನ್ನಿಂಗ್ ಸೈಂಟಿಸ್ಟ್ ಬರಲಿಲ್ಲ. ಅದೇ ರೀತಿ ಇನ್ನೊಂದು ವಿಷಯ ನಾವು ಗಮನಿಸ್ಬೋದು. 1960ರವರೆಗೆ ಇಲ್ಲಿಂದ ಪ್ರದೇಶಗಳಿಗೆ ಹೋದವರು ಸಾಮಾನ್ಯವಾಗಿ ಇಲ್ಲಿ ಡಿಗ್ರಿ ಮೇಲಿನ ಅವರ ಪರ್ಫಾರ್ಮೆನ್ಸ್ ನೋಡಿ ಅಡ್ಮಿಷನ್ ಕೊಡ್ತಿದ್ರು. ಅದರ ನಂತರ ಇವರು ಸ್ಪೆಷಲ್ ಎಕ್ಸಾಮಿನೇಷನ್ ತಕ್ಕೊಂಡು ಅಲ್ಲಿ ಪರೀಕ್ಷೆ ತಗೊಂಡು ಅಮೇರಿಕಕ್ಕದು ಹೋಗ್ತಿದ್ರು. ಮೋಸ್ಟ್ ಆಫ್ ದೀಸ್ ಪೀಪಲ್ ಹೂ ವೆಂಟ್ ಟು ಅಮೇರಿಕಾ ಡಿಡ್ ನಾಟ್ ಕಮ್ ಬ್ಯಾಕ್ ಟು ಇಂಡಿಯಾ, ಆ್ಯಂಡ್ ಸಮ್ ಆಫ್ ದೆಮ್ got good jobs and good positions and good life. With the result, India was left with only mediocre scientists to be called scientists, because most of our science today, technology today, is imported. And some of the people who are there have been trained by the government at short notice. ಒಂದು ಪ್ರಶ್ನೆ ಕೇಳಬಹುದು, ಇದೆಲ್ಲ ಆಗೋದಕ್ಕೆ ಕಾರಣ ಏನು ಅಂತ. ಮೊಟ್ಟ ಮೊದಲನೇದಾಗಿ ನಮ್ಮ ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ಇರಬೇಕಾದಂಥ ಒಂದು ಮಹತ್ವ ನಾವು ಕೊಡಲಿಲ್ಲ. ಇವತ್ತು ಶಿಕ್ಷಕರಿಗೆ ಯಾವುದೇ ರೀತಿ ರೆಸ್ಪೆಕ್ಟು ಅಂತ ಸಮಾಜದಲ್ಲಿ ಇಲ್ಲ. ಆಮೇಲೆ ಅವ್ರ ಪಗಾರ ಅವು ಇವು ನೋಡಿದರೆ ಏನೋ ಇತ್ತಿತ್ತಲಾಗಿ ಹೆಚ್ಚು ಮಾಡಿದ್ದೇವೆ ಅಂತ ಹೇಳ್ಬೋದು ಅವರು, ಆದರೆ ತುಂಬ ಕಡಿಮೆ. ಹೀಗಾಗಿ
ಅವರು ತಮ್ಮ ಜೀವನ ಸಾಗಿಸುವ ಒಂದು ಉಪಾಯ ಮಾಸ್ತರಿಕೆ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಪ್ರತಿಯೊಬ್ಬರೂ ವಿಷಯ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂತಿಲ್ಲ. ನನ್ನ ಸ್ವಂತ ಅನುಭವ ಅಂತಂದರೆ, ಯಾವುದಾದ್ರೂ ಟೀಚರ್ಗೆ ಒಂದು 10 ವರ್ಷ ಅದೇ ವಿಷಯ ಕಲಿಸಿರ್ತಾರೆ, ಬದಲಾಯಿಸಿ ಬೇರೆ ವಿಷಯ ಕಲಿಸಿ ಅಂದರೆ ಬೇಡ ಸರ್, ಆಗೋದಿಲ್ಲ ಸರ್ ಅದು. ಅಂದರೆ ಅವ್ರು ರಿಟೈರ್ಮೆಂಟ್ ಆಗೋರಿಗೆ ಅದೇ ಒಂದು ವಿಷಯ ಕಲಿಸೋದು ಅವರು. ಅಂದರೆ ಒಂದು 3 ಚಾಪ್ಟರ್ಗಳನ್ನು ಬಾಯ್ಪಾಠ ಮಾಡಿ ಅದನ್ನೇ ಒಪ್ಪಿಸಿ ಬರ್ತಿದ್ರು ಅವರು. ಆದರೆ ಒಂದು ಫರ್ಕ್ ಆಗಿದ್ದಂತಂದರೆ, UK ಒಬ್ಬ ನೋಬೆಲ್ ಲಾರಿಯೇಟ್ಗೆ, ಇಲ್ಲಪ್ಪ ನೀನು ಈ PUC ಹುಡುಗರಿಗೆ ಫಿಸಿಕ್ಸ್ ಕಲಿಸ್ಬೇಕಲ್ಲ, ಹೇಗೆ ಕಲಿಸ್ತೀಯ? ಅವನು ಹೇಳಿದ, ನನ್ನ ಕೈಲಿ ಆಗೋದಿಲ್ಲ ಅದನ್ನು ಹೇಳೋದು. ಯಾಕೆ ಅಂದರೆ ಅದು ಫುಲ್ ಟೈಮ್ ಜಾಬು. ಇಲ್ಲ ನೀನು ಮಾಡಬೇಕಂದ್ರೆ ಅವನು 3 ವರ್ಷ ಅದನ್ನು ಮಾಡಿದ. ಆ 3 ವರ್ಷ ಅವನು ಯಾವುದೇ ರಿಸರ್ಚ್ ಮಾಡಲಿಲ್ಲ. ಆಮೇಲೆ ಆ 3 ವರ್ಷದಲ್ಲಿ ಅವನು ಬರೆದಂಥ ನೋಟ್ಸನ್ನು ಅವನು ಬರೆದಿಟ್ಟಿರಲಿಲ್ಲ. ಅವನ ಫ್ರೆಂಡ್ಸ್ ಇಬ್ಬರು ಅವನು ಕ್ಲಾಸ್ ಅಟೆಂಡ್ ಆದರು. ಅವರು ಬರೆದಿಟ್ಟುಕೊಂಡು ಹಿಂದುಗಡೆ ಅವನು ಪಬ್ಲಿಷ್ ಮಾಡಿದರು. ಅದರ ಹೆಸರು ಫೈನ್ಮನ್ ಸಿರೀಸ್ ಅಂತ. ಫೈನ್ಮನ್ ವಾಸ್ ಅ ಸೈಂಟಿಸ್ಟ್ ಅಟ್ ಕ್ಯಾಲಿಫೋರ್ನಿಯಾ and he was a Nobel laureate. And you know what he did? He studied science in such a way, and he presented only once. And his lecture was attended by people sitting in the windows, galleries, on the floor of the gallery hall, which was the lecture hall, full. But unfortunately, nobody ever followed those lectures, even though the 2 people who collected his lectures got Nobel Prize also. That shows that people in other countries like America, UK, go to a subject because they like to excel in it or they enjoy doing that subject. ಆದರೆ ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಲ್ಲ. ಈ ಪ್ರತಿಯೊಂದು ಬಂದಾಗ ನಾವು ಏನು ಮಾಡ್ತೇವೆ ಅಂದರೆ, ನಮ್ಮ ಹುಡುಗನಿಗೆ ಮುಂದೆ ಅಥವಾ ಹುಡುಗಿನೂ ಇರ್ಬೋದು, ಒಳ್ಳೆ ನೌಕರಿ ಸಿಗುತ್ತಾ, ಒಳ್ಳೆ ಕೆಲಸ ಸಿಗುತ್ತಾ, ಒಳ್ಳೆ ಸಂಬಳ ಸಿಗುತ್ತಾ ವಿಚಾರ ಮಾಡ್ತೇವೆ. ಹೀಗಾಗಿ ಏನಾಗತ್ತೆ, ಸಾಮಾನ್ಯವಾಗಿ ನಾವು ಕಲಿಸೋ ಸೈನ್ಸು ಅವ್ರು ಕಲಿಯೋ ಸೈನ್ಸು ಅಷ್ಟಕ್ಕಷ್ಟೇ ಆಗಿಬಿಡುತ್ತೆ. ಅದರೊಂದಿಗೆ ನಮ್ಮ ಶಿಕ್ಷಕರು ಎಂಥವ್ರು ಸಿಗ್ತಾರೆ. ಈಗ ಶಿಕ್ಷಕರು ಸಿಗಬೇಕಂತಂದರೆ ರಿಕ್ರೂಟ್ಮೆಂಟ್ನಲ್ಲಿ ನಡೆಯೋ ಅವ್ಯವಹಾರ ಬೇರೆ. ಈವನ್ ರಿಕ್ರೂಟ್ಮೆಂಟ್ನಲ್ಲಿ ಅವ್ಯವಹಾರ ಇಲ್ಲ ಅಂತ ತಿಳ್ಕೊಂಡ್ರು ಆ ಶಿಕ್ಷಕರಿಗೆ ತಾವು ಕಲಿತ ವಿಷಯದಲ್ಲಿ ಆಸ್ಥೆ ಇರೋದಿಲ್ಲ, ಹೆಚ್ಚಿಗೆ ಓದಿಕೊಂಡು ಕಲಿಸ್ಬೇಕನ್ನೋ ಬುದ್ಧಿ ಇರೋದಿಲ್ಲ. ಯಾಕೆ ಅಂದರೆ ಯಾರೂ ಅವ್ರನ್ನ ಕೇಳೋದಿಲ್ಲ, ಹೇಗೆ ಕಲಿಸ್ತಾ ಇದ್ದೀರಾ, ಏನು ಕಲಿಸ್ತಾ ಇದ್ದೀರಾ, ಒಬ್ಬರು ಕೇಳೋದಿಲ್ಲ ಅವ್ರನ್ನ. ಇದು ಒಂದು ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಡುತ್ತೆ. ಈಗ ಟೀಚರ್ಸ್ ಟ್ರೈನಿಂಗ್ ಕೊಡೋಣ ಅಂತ ಹೇಳಿ ಶುರು ಮಾಡ್ತಾರೆ. ಎಷ್ಟು ಜನಕ್ಕೆ ಆ ಟ್ರೈನಿಂಗ್ ಮುಟ್ಟುತ್ತೆ, ಅವರಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಮುಟ್ಟುತ್ತೆ, ಎಷ್ಟು ಒಳ್ಳೆಯ ವಿದ್ಯಾರ್ಥಿಗಳು ಸೈನ್ಸ್ ತಗೊಳ್ತಾರೆ, ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಆದರೆ ಸಾಮಾನ್ಯವಾಗಿ ಇನ್ನೊಂದು ಪಿಡುಗು ನಮ್ಮನ್ನು ಕಾಡುತ್ತೆ. ಇದು PUC ಆದ ಕೂಡಲೇ ಹುಡುಗರಿಗೆ ಏನು ಮಾಡ್ತಾರೆ ಅಂತಂದರೆ ಟ್ಯೂಷನ್ ಕ್ಲಾಸ್ಗೆ ಹೋಗೋದು ಸ್ಪೆಷಲ್. ಕಾರಣ ಏನು ಅಂದರೆ, ನಮಗೆ ಎಂಜಿನಿಯರಿಂಗ್ ಓದಬೇಕು, ಮೆಡಿಕಲ್ ಓದಬೇಕು, ಇಲ್ಲಿ ರ್ಯಾಂಕ್ ಬರಬೇಕು. ಇಲ್ಲಿ ಎಲ್ಲ ಅಡ್ಮಿಷನ್ನು ಯಾವ ರೀತಿ ಕೊಡ್ತಾರೆ ಗೊತ್ತಾ? ಇವನಿಗೆ ಮೆಡಿಕಲ್ನಲ್ಲಿ ಇಂಟ್ರೆಸ್ಟ್ ಉಂಟಾ, ಎಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಉಂಟಾ? ಇಲ್ಲ. ಇವನು ಒಳ್ಳೆಯ ಸ್ಕೋರ್ ಮಾಡಿದ್ದಾನೆ ಅಷ್ಟೇ. ಈ ಒಳ್ಳೆಯ ಸ್ಕೋರ್ ಸಲುವಾಗಿ ಎಷ್ಟೋ ಸಲ ಜನ ವಾಮ ಮಾರ್ಗಗಳನ್ನು ಅನುಸರಿಸೋದುಂಟು. ಹೀಗಾಗಿ ನಮ್ಮ ವಿದ್ಯೆ ಒಂದು ಮಾರಾಟದ ವಸ್ತುವಾಗಿ ಪರಿಣಮಿಸಿಬಿಟ್ಟಿದೆ.
ಈಗ ಕೇಳಬಹುದು ನಾನು ಯಾರಾದರೂ, ನಾವು ಇಷ್ಟೆಲ್ಲ ಮಾಡಿದ್ದೇವಲ್ಲ, ಅಟಾಮಿಕ್ ಎನರ್ಜಿ ಮಾಡಿದ್ದೇವೆ, ಸ್ಪೇಸ್ ಮಾಡಿದ್ದೇವೆ. ನಾನು ಹೇಳಿದೆ ಆಯಿತು, ಎಲ್ಲ ಮಾಡಿದ್ದೇವೆ. ಅವರು ಟ್ರೈನಿಂಗ್ ಬರೀ ಇಂಡಿಯಾದಲ್ಲಾಗಿದ್ದಾರೆ, ಎಲ್ಲಿ ಹೊರಗಡೆ ಹೋಗಿ ಬಂದಿದ್ದಾರೆ, ಅದು ಬಹಳ ಮುಖ್ಯ. ಅಲ್ಲಿ ಹೊರಗಡೆ ಹೋಗಿ ಬಂದವರು ಏನಾಗುತ್ತೆ ಅಂತಂದರೆ ಕಾಂಟ್ಯಾಕ್ಟ್ಸ್ ಡೆವಲಪ್ ಮಾಡಿಕೊಳ್ತಾರೆ. ಆಮೇಲೆ ನಮ್ಮದು ಹೆಚ್ಚು ಕಡಿಮೆ ಸೆಕೆಂಡ್ ಹ್ಯಾಂಡೇ ಇರುತ್ತೆ, ನಾವು ಸುಧಾರಣೆ ಮಾಡ್ತೇವೆ. ಹೇಗೆ ಅಂತಂದರೆ ಇದು ಒಂಥರ ಈ ಆ್ಯಂಟಿಕ್ ಥರ, ಅವರು ಮಾಡಿರೋದನ್ನ ನಾವು ಸ್ವಲ್ಪ ಸುಧಾರಿಸ್ತೇವೆ. ಅದರರ್ಥ ನಾವು ಚೆನ್ನಾಗಿಲ್ಲ ಅಂತಲ್ಲ, ನಾವು ಒರಿಜಿನಲ್ ಆಗಿಲ್ಲ. ಈಗ ಒರಿಜಿನಲ್ ಆಗಿದ್ದರೆ ಇವತ್ತು ಇಂಡಿಯಾದಲ್ಲಿ ನಮಗೆ ಒಂದಾದರೂ ನೋಬೆಲ್ ಪ್ರೈಸ್ ಸಿಗ್ಬೋದಾಗಿತ್ತು. ಈಗ ಚಂದ್ರಶೇಖರ್ ಅವರು ಅಲ್ಲಿಗೆ ಹೋದ್ಮೇಲೆ ನೋಬೆಲ್ ಪ್ರೈಸ್ ಕೊಟ್ಟರು ಅವರಿಗೆ. ಅದೇ ರೀತಿ 3-4 ಜನ ಇಂಡಿಯನ್ಸು ಅಮೇರಿಕದಲ್ಲಿ ಹೋಗಿ ಸೆಟ್ಲ್ ಆಗಿ ನೋಬೆಲ್ ಪ್ರೈಸ್ ತೊಗೊಂಡ್ರು. ಇಲ್ಲಿದ್ದವರಿಗೆ ನೌಕರಿ ಅಷ್ಟೇ ಮುಖ್ಯ ಅಲ್ಲ ಹೊರತು ತಮ್ಮ ಪರಿಸರದಲ್ಲಿ ಒಳ್ಳೆಯದಾದಂತಹ ಸಂಶೋಧನೆಗಳನ್ನು ಮಾಡಬೇಕು, ಒಳ್ಳೆಯದನ್ನು ಬೆಳೆಸಬೇಕು ಅನ್ನೋದು ಯಾರಿಗೂ ಆಸ್ಥೆನೂ ಇಲ್ಲ, ಅದು ಅವಶ್ಯಕತೆಯೂ ಬೀಳ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿಯ ವ್ಯವಸ್ಥೆಯಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಮೇಲೆ ಯಾರ್ದಪ್ಪ ಹೊರಡಿರೋದು? ಎಜುಕೇಷನ್ ಮಿನಿಸ್ಟ್ರದು. ಯಾವೊಬ್ಬ ಎಜುಕೇಷನಿಸ್ಟ್ ಅಲ್ಲ. ಅಂದರೆ ಎಜುಕೇಷನಿಸ್ಟ್ಗೆ ಸ್ವಾತಂತ್ರ್ಯನೂ ಇಲ್ಲ. ಅದು ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ರಷ್ಯಾದಲ್ಲಿ ಸ್ಟಾಲಿನನ ಕಾಲಕ್ಕೆ 4 ವರ್ಷ ಅವನಿಗೆ ಹೊರಜಗತ್ತಿನ ಸಂಬಂಧ ಇಟ್ಟುಕೊಡಲಿಲ್ಲ ಯಾರಿಗೂ ಅವನು. ಆ 4 ವರ್ಷದಲ್ಲಿ ಅವರು ವಿಜ್ಞಾನಿಗಳು ಮಾಡಿದ ಸಂಶೋಧನೆಗಳಿಗೂ ಯಾವ ಜರ್ನಲ್ಗೂ ಕಳಿಸ್ಕೊಡುದು ಅಂತ ಆರ್ಡರ್ ಮಾಡಿದ್ದ ಅವನು. ಆ 4 ವರ್ಷದ ನಂತರ ಫ್ರೀ ಮಾಡಿದೆ ಎಲ್ಲನೂ. ಆಶ್ಚರ್ಯ ಅಂದರೆ ಆ 4 ವರ್ಷದಲ್ಲಿ ಮಾಡಿದ ಕೆಲಸಕ್ಕೆ 4 ನೋಬೆಲ್ ಪ್ರೈಸ್ ಬಂದವು. ಕಾರಣ ಏನು ಅಂತ ನಾನು ಹುಡುಕಿದೆ. ಭಾಳ ಇಂಟ್ರೆಸ್ಟಿಂಗ್ ಇದೆ. ಅವ್ರ ಪಗಾರ ಎಲ್ಲರಿಗಿಂತ ಹೆಚ್ಚಿತ್ತು. ರಷ್ಯಾ ಕಮ್ಯುನಿಸ್ಟ್ ಟೋಟಲಿ ಡಿಕ್ಟೇಟೋರಿಯಲ್ ನಿಜ, ಬಟ್ ಇವರಿಗೆ ಎಲ್ಲರಿಗಿಂತ ಹೆಚ್ಚು ಪಗಾರ. ಮತ್ತು 2 ಮನೆಗಳು, ಒಂದು ಮನೆ ಇಲ್ಲಿ ಕೆಲಸ ಮಾಡೋದಲ್ಲಿ, ಇನ್ನೊಂದು ಸೀಶೋರ್ನಲ್ಲಿ. ಅಂದರೆ ಇವರು ಹಾಲಿಡೇಸ್ಗೆ ಹೋಗಲಿಕ್ಕೆ ಅವರಿಗೆ ಮರ್ಯಾದೆ ಎಷ್ಟಿತ್ತು ಅಂತಂದರೆ, ಒಬ್ಬ ಅಕಾಡೆಮಿಷಿಯನ್ ಈಸ್ ಮೋರ್ ದ್ಯಾನ್ their own counselors, their own political leaders. They enjoyed their respect. So what it boils down to is, how do we attract very competent people who are interested in education to the field of teaching and research? ನಾವು ಅದನ್ನು ಮಾಡಿದ ಹೊರತು ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಇವತ್ತಿನ ಪರಿಸರದಲ್ಲಿ one's greatness is determined by one's richness or whatever he has collected over lifetime, rightly or wrongly. Because ನಾವು ಸಾಕಷ್ಟು ಜನ ನೋಡ್ಬೋದು, ಏನೇನೋ ಇಲ್ಲದವರು ಅವ್ರು ರಿಟೈರ್ ಆಗೋ ಹೊತ್ತಿಗೆ ಕೋಟ್ಯಾಧೀಶರಾಗ್ತಾರೆ. ಆದರೆ ನಾವು ಅಂಥ ಕೋಟ್ಯಾಧೀಶರಿಂದ ಉದ್ಧಾರ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಇದನ್ನು ಬದಲಾಯಿಸಬೇಕಂದ್ರೆ ವಿದ್ಯಾವ್ಯವಸ್ಥೆಯಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಹೇಗೆ ವಿದ್ಯೆಯಲ್ಲಿ ಆಸ್ಥೆಯುಳ್ಳವ್ರನ್ನ, ಸಾಮರ್ಥ್ಯವುಳ್ಳವ್ರನ್ನ ನಾವು ರಿಕ್ರೂಟ್ ಮಾಡಬೇಕು ಅಂತ. ಅಂದರೆ ಪ್ರೈಮರಿ ಸ್ಕೂಲ್ನಲ್ಲಿ ನಾವೇನು ತಿಳ್ಕೊಂಡಿದ್ದೇವೆ, ಏನಿಲ್ಲ ಯಾರಾದರೂ ಆಗತ್ತೆ ಅಂತ. ಬರೀ ಒಂದು ಕ್ವಾಲಿಫಿಕೇಷನ್ ಇದ್ರೆ ಆಗೋದಿಲ್ಲ. ಈಗ ಎಷ್ಟು ಜನಕ್ಕೆ ಗೊತ್ತಿದೆ ಕ್ವಾಲಿಫಿಕೇಷನ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ಫ್ಯಾರಡೆ ಹೆಸರು ಸಾಕಷ್ಟು ಜನ ಕೇಳಿದ್ದಾರೆ. ಅವನು ಏನು ಕಾಲೇಜಿಗೆ ಹೋಗಿದ್ದಿಲ್ಲ, ಏನೋ ಗೊತ್ತಿರಲಿಲ್ಲ ಅವನಿಗೆ. ಆದರೆ ಅವನ ಸಂಶೋಧನೆಗಳು ಎಷ್ಟು ದೊಡ್ಡ ಅದು ಅಲ್ಲ. ರಾಯಲ್ ಸೊಸೈಟಿ ಅವನ್ನ ಮಾಡಿದೆ ಅವನಿಗೆ. ಅಂದರೆ
ಎಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಾಮುಖ್ಯತೆ ಇರುತ್ತೆ, ನಿಮ್ಮ ಯೋಗ್ಯತೆಗೆ ಪ್ರಾಮುಖ್ಯ ಇರುತ್ತೆ, ಅಲ್ಲಿ ಅದು ಬೆಳೆಯುತ್ತೆ. ಹೀಗೊಂದು ಗಿಡ ಬೆಳೆಸಿದ ಹಾಗೆ ನೀವು ಗಿಡ ಹಚ್ಚಿದ ಮೇಲೆ ಸರಿಯಾಗಿ ಗೊಬ್ಬರ ಹಾಕಬೇಕು, ಅದು ಬೆಳೆಸಬೇಕು. ಆದರೆ ಆ ಹಚ್ಚುವಂಥ ಗಿಡ ರೋಗ ವಿಮುಕ್ತವಾಗಿರಬೇಕು. ಇದಾಗಬೇಕಾಗಿದೆ ನಮ್ಮ ವಿದ್ಯಾ ಸಂಸ್ಥೆಗಳಲ್ಲಿ. ಅದನ್ನು ಮಾಡೋದು ಸಾಧ್ಯವಿಲ್ಲ. ಯಾಕೆಂದರೆ ಇಲ್ಲಿ ಸಾಕಷ್ಟು ಒಂಥರ ಮಲಿನಾಗಿಬಿಟ್ಟಿದೆ ಎಲ್ಲ ವ್ಯವಸ್ಥೆ. ಯಾರು ಸುಧಾರಿಸಬೇಕು, ಯಾರದ್ದು ಸುಧಾರಿಸಬೇಕು ಅಂತ. ಯಾಕೆಂದರೆ ಪರೀಕ್ಷೆಗಳಲ್ಲಿ ನಾವು ಕೊಡ್ತಿರೋ ಮಾರ್ಕ್ಸು, ಹುಡುಗರಿಗೆ ಬರೋ ಮಾರ್ಕ್ಸು ಎಲ್ಲ ನೋಡಿದರೆ ಅವರು ದೊಡ್ಡ ಜೀನಿಯಸ್ ಇರಬೇಕು ಅಂತ ಅನಿಸುತ್ತೆ. ಆದರೆ ಅವರು ತಮ್ಮ ಸಿಲೆಬಸ್ ಬಿಟ್ಟು ಬಿಯಾಂಡ್ ಏನೂ ಓದಿರೋದಿಲ್ಲ ಅವರು. ಇನ್ನೂ ವಿಚಿತ್ರ ಅಂತಂದರೆ ನಮ್ಮಲ್ಲಿ ಕೆಲವು ಶಿಕ್ಷಕರು ತಮ್ಮ ಸಿಲೆಬಸ್ಗಿಂತ ಹೆಚ್ಚಿಗೆ ಕಲಿಸೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಏನಾಗಿದೆ ಅಂತಂದರೆ ಒಂಥರ ಮಡುಗಟ್ಟಿದೆ ನಮ್ಮಲ್ಲಿ ಸಿಸ್ಟಮ್. ಈ ಸಿಸ್ಟಮ್ ಸುಧಾರಿಸೋದು ಅಷ್ಟು ಸರಳನೂ ಇಲ್ಲ, ಅಷ್ಟು ಈಸಿನೂ ಇಲ್ಲ. ಯಾಕೆ ಅಂದರೆ ಇಂಡಿಯಾ ಈಸ್ ಅ ಬಿಗ್ ಕಂಟ್ರಿ. ವಿ ಹ್ಯಾವ್ ಗ್ರೇಟ್ ಕೈಂಡ್ ಆಫ್ ancestry, in the sense we were great long time back, but today we have to become great again. That would require a different kind of approach to education and educators. ಇದನ್ನು ಹೇಗೆ ಮಾಡಬೇಕು ಅಂತ ಅನ್ನೋದು ನಮ್ಮಂಥವ್ರು ಹೇಳಬಹುದು ಅಷ್ಟೇ. ಆದರೆ ಮಾಡಬೇಕಾದವರು ನಮ್ಮ ನಾಯಕರು, ನಮ್ಮ ರಾಜಕಾರಣಿಗಳು. ಅವ್ರಿಗೆ ಈ ಕಡೆ ಕಣ್ಣು ಹಾಕೋದಕ್ಕೂ ಪುರ್ಸೊತ್ತಿಲ್ಲ. ಅವ್ರಿಗೆ ಇನ್ನೇನೇನೋ ಕೆಲಸ ಇದೆ. ಈಗ ನೋಡಿ, ಕೊಠಾರಿ ಕಮಿಷನ್ ಮಾಡಿದರು ಯಾವಾಗ, 80ರಲ್ಲಿ. ತುಂಬ ಒಳ್ಳೆಯ ರಿಪೋರ್ಟ್ ಇದೆ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ. ಇವತ್ತು ಅದರ ನಂತರ ಒಂದು 5-6 ರಿಪೋರ್ಟ್ಗಳಾಗಿದ್ದಾವೆ. ಇವತ್ತು ರೀಸೆಂಟಾಗಿ ಕೇಂದ್ರ ಸರ್ಕಾರ ಇನ್ನೊಂದು ರಿಪೋರ್ಟ್ ತಂದಿದೆ. ಆ ರಿಪೋರ್ಟು ಇಂಪ್ಲಿಮೆಂಟ್ ಆಗೋದು ಈ ದೇಶದಲ್ಲಿ ಸಾಧ್ಯವಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂದರೆ ಇವತ್ತು ಒಳ್ಳೆಯದಾದಂಥ ವಿದ್ಯಾರ್ಥಿಗಳ ನಿರ್ಮಾಣ ಆಗಬೇಕಂದ್ರೆ ವಿದ್ಯಾರ್ಥಿಗಳು ಕಲಿಯೋ ಮನಸ್ಸಿನವ್ರು ಬೇಕು, ಶಿಕ್ಷಕರು ಕಲಿಸೋ ಸಾಮರ್ಥ್ಯ ಉಳ್ಳವರು ಬೇಕು, ವಾತಾವರಣ ಇವೆರಡಕ್ಕೂ ಅನುಕೂಲವಾಗಿರಬೇಕು. ಅನೇಕ ದೇಶಗಳು, ಜಪಾನ್ ಆಯಿತು, ಆಮೇಲೆ ಇಂಗ್ಲೆಂಡ್ ಆಯಿತು, ಪ್ರಯೋಗ ಮಾಡಿ ನೋಡಿದ್ದಾರೆ. ಸಣ್ಣ ಸಣ್ಣ ಗ್ರೂಪ್ ತಗೊಂಡು ಮಾಡಬಹುದು. ನಾವು ಯಾರನ್ನು ಸೆಕೆಂಡ್ ಕ್ಲಾಸ್ ಅಂತ ಕರಿತೇವೆ, ಅವ್ರನ್ನ ಫಸ್ಟ್ ಕ್ಲಾಸ್ ಮಾಡ್ಬೋದು ವಾತಾವರಣ ಬದಲಾದರೆ. ಯಾಕೆಂದರೆ ಈ ವಾತಾವರಣ ಬದಲಾಯಿಸೋ ಕೆಲಸ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಬಹಳ ಕಷ್ಟದ ಕೆಲಸ. ಅದನ್ನು ಇರೋ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಮಾಡಬೇಕು ನಾವು ಅಂತ ಹೇಳ್ತಾರೆ ಕೆಲವರು. ಏನು ಚೆನ್ನಾಗಿ ಮಾಡ್ತೀರಾ ಇರೋ ವ್ಯವಸ್ಥೆಯಲ್ಲಿ? ಈಗ ರಿಕ್ರೂಟ್ಮೆಂಟ್ ಆಗತ್ತೆ. ರಿಕ್ರೂಟ್ಮೆಂಟ್ ಆದ ಕೂಡಲೇ ನಾವು ಹೇಳ್ತೀವಿ ರಿಸರ್ವೇಷನ್ ಮಾಡಿರಿ, ಅದನ್ನು ಮಾಡಿರಿ, ಇದನ್ನು ಮಾಡಿರಿ. ಆಮೇಲೆ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳ್ತೀವಿ. ಎಲ್ಲೂ ಕ್ವಾಲಿಟಿ ಆಫ್ ಕ್ವಾಲಿಫಿಕೇಷನ್ಗೆ ಎಂಫಸಿಸ್ ಇಲ್ಲ. ನಮಗೆ ಕ್ವಾಲಿಟಿ ಬೇಕಾಗಿಲ್ಲ. ಅವನಿಗೆ ನಾಲೆಜ್ ಇದೆನಾ, ಲೀಡರ್ಶಿಪ್ ಕ್ವಾಲಿಟಿ ಇದೆನಾ, ಹೇಗೆ ಅವನು ಜನರೊಂದಿಗೆ ಹೊಂದಬಹುದು, ಏನು ಇಲ್ಲ. ಅವರಿಗೆ ನಾವು ಕೊಡೋ ಪಗಾರ ಇಷ್ಟೇ ಸಾಕ, ಒಳ್ಳೆಯವರು ಬರಬೇಕಂದ್ರೆ ಹೆಚ್ಚಿನ ಪಗಾರ ಕೊಡಬೇಕಾ ವಿಚಾರ ಮಾಡೋದಿಲ್ಲ. ಇನ್ನೂ ವಿಚಿತ್ರ ಪರಿಸ್ಥಿತಿ ನಮ್ಮಲ್ಲಿ ಏನು ಅಂದರೆ, ಯಾವುದಾದ್ರೂ ಒಂದು ಬೇಡವಾದ ಕೆಲಸಕ್ಕೋ ಅಸಡ್ಡೆ ಕೆಲಸಕ್ಕೋ ಟೀಚರ್ಸ್ನ ಹಾಕಿಬಿಡ್ತಾರೆ. ನಿಮ್ಮನ್ನು ಹಾಕಿದೆ ಹೋಗ್ರಿ, ಅದು ಇಲೆಕ್ಷನ್ನೇ ಇರ್ಬೋದು, ಅದು ಕೋವಿಡ್ಡೇ ಇರ್ಬೋದು, ಅದು ಇನ್ನೊಂದೇ ಇರ್ಬೋದು. ಅಂದರೆ ಟೀಚರ್ಸ್ ಅಂತಂದರೆ ಯಾವುದೇ ಕಿಮ್ಮತ್ತಿಲ್ಲ ನಮ್ಮಲ್ಲಿ. ಅವರು ಒಂಥರ ಏನೋ ಅನ್ಪೇಯ್ಡ್ ಸರ್ವೆಂಟ್ಸ್ ಇದ್ದ ಹಾಗೆ. ಅನ್ಪೇಯ್ಡ್ ಬಿಕಾಸ್ ದೇ ಆರ್ ನಾಟ್ ಪೇಯ್ಡ್ ಬೈ ದ ಗವರ್ಮೆಂಟ್ ಫಾರ್ ದಿಸ್ ವರ್ಕ್, ಬಟ್ ದೇ ಆರ್ ಯೂಸ್ಡ್ ಫಾರ್ ದಟ್ ವರ್ಕ್. And they don't bother whether their teaching or learning would suffer, because if the system doesn't care for a person, we end up by not caring for the system.
this is what is happening in our country. In order to improve upon it, I don't know how one can do, but one attempt can be done is improve from inside. That is, the people who are inside should get, similar people around and see that they evolve, methodologies within the limitations that are available. Because I have heard people to say it is possible, but unfortunately it is difficult to completely accept, but one has to say it is possible. But how to make it possible is extremely important. And in that context, I think the lectures the institution is starting would play a very vital role, and I wish them all success.